ಡಿಸೆಂಬರ್ 27 ಮತ್ತು 28ರಂದು ಜಾರ್ಖಂಡ್ ರಾಜ್ಯದ ರಾಂಚಿಯ ತಾನಾ ಭಗತ್ ಇಂಡೋರ್ ಸ್ಟೇಡಿಯಂ ಕೇಲ್ಗಾಂವ್ನಲ್ಲಿ ನಡೆದ 23ನೇ ಆಲ್ ಇಂಡಿಯಾ ಇಂಟರ್ ಸ್ಕೂಲ್ ಮತ್ತು ಸೀನಿಯರ್ ಕರಾಟೆ ಚಾಂಪಿಯನ್ಶಿಪ್ ಫೆಡರೇಷನ್ ಕಪ್ ಪಂದ್ಯಾವಳಿಯಲ್ಲಿ ಕರ್ನಾಟಕದಿಂದ 11 ವಿದ್ಯಾರ್ಥಿಗಳು ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನ ನೀಡಿ ಪದಕಗಳ ಬೇಟೆಯನ್ನಾಡಿದ್ದಾರೆ. ದೆಹಲಿ, ಪಶ್ಚಿಮ ಬಂಗಾಳ, ಹರಿಯಾಣ, ಅಸ್ಸಾಂ, ಮಣಿಪುರ, ಜಾರ್ಖಂಡ್, ಬಿಹಾರ್, ತಮಿಳುನಾಡು, ಪಂಜಾಬ್ ಸೇರಿದಂತೆ 17 ರಾಜ್ಯಗಳಿಂದ ಸುಮಾರು 1,500ಕ್ಕೂ ಹೆಚ್ಚು ಕರಾಟೆ ಪಟುಗಳು ಪಾಲ್ಗೊಂಡಿದ್ದು, ನಮ್ಮ ರಾಜ್ಯದ ಕರಾಟೆ ಪಟುಗಳು ಕಟ ಮತ್ತು ಕುಮಿಟೆ ವಿಭಾಗದಲ್ಲಿ ಸ್ಪರ್ಧಿಸಿ ವಿವಿಧ ರಾಜ್ಯದ ಕರಾಟೆ ಪಟುಗಳ ಜೊತೆ ಸೆಣಸಾಡಿ 6 ಚಿನ್ನದ ಪದಕ, 3 ಬೆಳ್ಳಿ ಪದಕ ಹಾಗೂ 8 ಕಂಚು, ಒಟ್ಟು 17 ಪದಕಗಳನ್ನು ಬಾಚಿಕೊಳ್ಳುವ ಮೂಲಕ ಕರ್ನಾಟಕದ ವಿದ್ಯಾರ್ಥಿಗಳು ಮಿಂಚಿದ್ದಾರೆ. ಸಾಗರ್ ಚೌಹಾಣ್ ಚಿನ್ನ, ಪ್ರಜ್ವಲ್ ರಾಥೋಡ ಚಿನ್ನ ಮತ್ತು ಕಂಚು, ಓಮಿಕಾ ಬಾತಿ ಚಿನ್ನ ಹಾಗೂ ಕಂಚು, ಸಾಯಿ ಪ್ರಸಾದ್ ಪೂಜಾರಿ ಚಿನ್ನ ಹಾಗೂ ಕಂಚು, ಜಯಂತ್ ಗೋರುಗುಂಡಕಿ ಚಿನ್ನ ಮತ್ತು ಕಂಚಿನ ಪದಕ, ಮೊಹಮ್ಮದ್ ನುಮಾನ್ ಭಂಡಾರಿ ಚಿನ್ನದ ಪದಕ, ವೈಷ್ಣವಿ ಭಾದವಾಡಗಿ ಬೆಳ್ಳಿ ಮತ್ತು ಕಂಚಿನ ಪದಕ, ಯಶವಂತ್ ನಾಯಕ ಬೆಳ್ಳಿ ಪದಕ, ಭೀಮಪ್ಪ ನಾಗರಾಳ ಬೆಳ್ಳಿ, ಗೌತಮ್ ಬಾಬರ್ ಕಂಚಿನ ಪದಕ, ಅಮಿತ್ ರಾಥೋಡ 2 ಕಂಚಿನ ಪದಕಗಳನ್ನು ಪಡೆದಿದ್ದಾರೆ. ವಿದ್ಯಾರ್ಥಿಗಳ ಸಾಧನೆಗೆ ಭಾರತದ WKF ಮುಖ್ಯ ರೆಫ್ರಿ ಹಾನ್ಸಿ ಪ್ರೇಮ್ಜಿತ್ ಸೇನ್ ಸೇರಿದಂತೆ ಕರ್ನಾಟಕ ಮತ್ತು ಬಾಗಲಕೋಟೆ ಜಿಲ್ಲೆಯ ವಿವಿಧ ಗಣ್ಯರು, ಪಾಲಕರು ಮೆಚ್ಚುಗೆ ವ್ಯಕ್ತಪಡಿಸಿ ಸಾಧಕರಿಗೆ ಅಭಿನಂದಿಸಿದ್ದಾರೆ ಅಂತ ರಾಜ್ಯದ ಚೀಫ್ ಕೋಚ್ SR ರಾಥೋಡ್ ತಿಳಿಸಿದ್ದಾರೆ.